ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ, ಇನ್ನು ನಿದ್ರೆ ಮಾಡ್ಲಿಲ್ವೇನಮ್ಮ? ಹೋಗಿ ಮಲಗೋದ್ ಬಿಟ್ಟು ಇಲ್ಲೇ ಓಡಾಡ್ತಾ ಇದೆಯಾ? ಒಳಗಡೆ ಹುಲಿ ಇದೆ ಅಜ್ಜಿ, ಒಳಗ್ ಹೋಗಕ್ಕೆ ಭಯ ಆಗ್ತಿದೆ. ಹುಲಿನಾ? ಓ, ಆ ಹುಲಿನಾ? ಎಂಥ ಗಂಡೆ ಆದ್ರೂ ಹೊರಗ್ ಮಾತ್ರ ಹುಲಿ, ರೂಮ್ನಲ್ಲಿ ಅವನು ಇಲಿನೇ. ನಾನು ಹಾಗೆ ಅನ್ಕೊಂಡಿದ್ದೆ ಅಜ್ಜಿ, ಆದ್ರೆ ನಿಮ್ ಮೊಮ್ಮಗ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ. ಅಷ್ಟಕ್ಕೂ ಈಗ ನೆಕ್ಲೆಸ್ ವಿಷಯಕ್ಕೆ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಇವಾಗ ಒಳಗ್ ಹೋದ್ರೆ ಏನಂತಾರೋ. ಏನು ಅನ್ನಲ್ಲ, ಯಾಕಂದ್ರೆ ಇದನ್ನ ಮಾಡಿದ್ದು ಊರ್ಮಿಳ ಅನ್ನೋದು ಎಲ್ಲರಿಗೂ ಗೊತ್ತು. ಇದನ್ನ ನಿನ್ ಮೇಲೆ ಹಾಕೊಂಡೆ ಅಂತಾನೂ ಗೊತ್ತು. ನನ್ ಮೇಲೆ ಹಾಕೊಂಡಿರೋದಕ್ಕೇನೆ ಅವರು ಕೋಪ. ಸರಿ, ಹಾಗಾದ್ರೆ ಅವನೆಷ್ಟೇ ಕೋಪಿಸ್ಕೊಂಡಿದ್ರು ನೀನು ಒಲಿಸ್ಕೊಳ್ಳೋಂಥ ಮಂತ್ರ ಒಂದಿದೆ, ನಾ ಹೇಳ್ತೀನಿ, ಅದನ್ನ ಮಾಡು. ಏನದು ಅಜ್ಜಿ? ಹಲ್ಲಿ. ಹಲ್ಲಿನಾ? ಹೌದು, ಹಲ್ಲಿ ಅಂದ್ರೆ ಅವನಿಗೆ ಸಿಕ್ಕಾಪಟ್ಟೆ ಭಯ. ಚಿಕ್ಕವನಿದ್ದಾಗ ಎಲ್ಲೇ ಹಲ್ಲಿ ನೋಡಿದ್ರು ಎಗರಿ ನನ್ನ ಸೊಂಟದ ಮೇಲೆ ಕೂರ್ತಾ ಇದ್ದ. ಈಗ್ಲೂ ಅವನಿಗೆ ಆ ಭಯ ಹೋಗಿಲ್ಲ. ಅದ್ ಸರಿ, ಇವಾಗ ನಾನೇನ್ ಮಾಡ್ಬೇಕು ಅಜ್ಜಿ? ಒಂದು ರಬ್ಬರ್ ಹಲ್ಲಿನ ಕೊಡ್ತೀನಿ, ಅವನು ನಿನ್ನ ಮೇಲೆ ರೇಗ್ತಿದ್ದ ಹಾಗೆ ಅದನ್ನ ಅವನ ಮೇಲೆ ಹಾಕು, ಅಷ್ಟೇ. ಓಡ್ ಬಂದು ಅವನು ನಿನ್ನ ಅಪ್ಕೊಳ್ತಾನೆ. ಅಯ್ಯೋ ದೇವ್ರೆ, ನನ್ ಕೈಲಾಗಲ್ಲ. ಭಯದಲ್ಲಿ ತಪ್ಕೊಳ್ಳೋದ್ರ ಬದಲು ಭಯ ಪಡಿಸಿದ್ನಲ್ಲ ಅಂತ ಇನ್ನೂ ಜಾಸ್ತಿ ಕೋಪ ಮಾಡ್ಕೊಂಡ್ಬಿಟ್ರೆ, ಹಳೆ ಕೋಪಕ್ಕೆ ಈ ಕೋಪನು ಸೇರಿಸಿ ಅವ್ರ ಸಮಾಧಾನ ಮಾಡ್ಕೊಳ್ಳೋಷ್ಟ್ರಲ್ಲಿ ಬೆಳಗ್ಗೆ ಆಗತ್ತೆ. ಏನೂ ಆಗಲ್ಲಮ್ಮ, ನಾನು ಹೇಳ್ದಂಗ್ ಮಾಡು. ಬೇಡ ಬಿಡಿ ಅಜ್ಜಿ, ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಾನೇ ಏನೋ ಒಂದು ಕಷ್ಟ ಪಡ್ತೀನಿ. ಬರ್ತೀನಿ. ಎಷ್ಟು ಅಮಾಯಕಳಪ್ಪ ಇವಳು, ಅದು ಹೇಗೆ ಬದುಕ್ತಾಳೋ ಏನೋ. ಫೋನ್ ಮಾಡಿರೋದು ಅಕ್ಕನ ಫೋನಿಂದಾನೆ, ಆದ್ರೆ ಮಾತಾಡಿದ್ದು ಅಕ್ಕ ಅಲ್ಲ, ನಾನೇ. ಪತಿದೇವರು ತುಂಬಾ ಸೀರಿಯಸ್ ಆಗಿದ್ದಾರಲ್ಲ. ಏನಂದ್ರೆ ಯಾಕ್ರಿ ಇಷ್ಟೊಂದು ಕೋಪ? ನೀನ್ ಮಾಡಿರೋ ಕೆಲ್ಸಕ್ಕೆ ಕೂದಲನ್ನು ಹಿಡ್ದು ಎಳೆದು ತಲೆ ಮೇಲೆ ನಾನು ಕುಟ್ಟಿ ಬೆನ್ಮೇಲೆ ಹಾಗೆ 4 ಗುದ್ದಬೇಕು ಅಂತ ಅನಿಸ್ತಾ ಇದೆ ನನಗೆ. ಆದ್ರೆ ನಿನ್ನ ಮುಟ್ಟೋದಕ್ಕೆ ಇಷ್ಟ ಇಲ್ಲದೆ ಸುಮ್ಮನಾಗ್ತಾ ಇದ್ದೀನಿ. ಅಬ್ಬಾ, ತುಂಬಾನೇ ಕೋಪ ಬಂದಿರೋ ಹಾಗಿದೆ. ಅಷ್ಟಕ್ಕೂ ಅಂತ ತಪ್ಪು ನಾನೇನ್ ಮಾಡಿದ್ದೀನಿ ಹೇಳಿ? ಏನ್ ಮಾಡಿದ್ಯಾನಾ? ಅಷ್ಟಕ್ಕೂ ನಿನ್ಗಿವೆಲ್ಲ ಅಭ್ಯಾಸ ಆಗೋಗಿದೆ, ಅದಕ್ಕೆ ನಿನಗೆ ತಪ್ಪನಿಸ್ತಾ ಇಲ್ಲ. ಆವಾಗ ನೋಡಿದ್ರೆ ನಮ್ಮ ಮದುವೆ ವಿಚಾರ ಮುಚ್ಚಿಟ್ಟು ನಿನ್ ತಂಗಿನೇ ನನ್ನ ಹೆಂಡತಿ ಅಂತ ಹೇಳಿದ್ದೆ. ಇವಾಗ ನೋಡಿದ್ರೆ ಅವ್ರು ಮಾಡಿರೋ ತಪ್ಪನ್ನ ಮುಚ್ಚಿಟ್ಟು ಆರೋಪನ ನಿನ್ ಮೇಲೆ ಹಾಕೊಂಡೆ. ಎಲ್ಲ ತಪ್ಪುಗಳನ್ನು ನಿನ್ ತಲೆ ಮೇಲೆ ಹಾಕೊಳ್ಳೋದು ಅಂದ್ರೆ ನಿನ್ಗಿಷ್ಟನಾ? ಹೇಯ್, ನಗ್ಬೇಡ, ನಕ್ರೆ ನನಗೆ ಕೋಪ ಬರುತ್ತಷ್ಟೆ. ಹಾಗಾದ್ರೆ ನಿಮ್ಮ ಅಪ್ಪನಿಗೋಸ್ಕರ ಮಾಡಿದೆ, ಇವಾಗ ಯಾರಿಗೋಸ್ಕರ ಮಾಡಿದೆ? ಯಾಕೆ ಮಾಡಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ, ಆದ್ರೆ ನನಗೆ ಮಾತ್ರ ತುಂಬಾ ಸಂತೋಷ ಆಗ್ತಿದೆ ರೀ. ಹೌದು ಹೌದೌದು, ನನಗೆ ಹೀಗೆ ಟಾರ್ಚರ್ ಕೊಟ್ಟು ನೀನು ಸಂತೋಷವಾಗಿರೋದು ನಿನ್ಗೆ ಅಭ್ಯಾಸ ಆಗೋಗಿದ್ದಲ್ವಾ? ಏ, ದೂರ ಇರು, ದೂರ ದೂರ ಹೋಗು, ದೂರ ಹೋಗು, ದೂರ. ಅಪ್ಪ, ನಾನು ಹೇಳೋದನ್ನ ಕೇಳಿಸ್ಕೊತೀರಾ? ಅತ್ತೆ ಏನೇ ಅಂದ್ರು, ಊರ್ಮಿಳಾ ಅಕ್ಕ ಎಷ್ಟೇ ನನ್ನ ಮೇಲೆ ತಪ್ಪು ಹಾಕಿದ್ರು, ನೀವ್ ಮಾತ್ರ ನಾನು ತಪ್ಪು ಮಾಡಲಿಲ್ಲ ಅಂತ ನಂಬಿದ್ರಿ ನೋಡಿ. ಅದನ್ನ ಮೀರಿದ ಸಂತೋಷ ಇನ್ನೇನಿರಕ್ಕೆ ಸಾಧ್ಯ ಹೇಳಿ?
ಇಲ್ಲ ಇಲ್ಲ, ನಿನ್ನ ಮೇಲಿರೋ ನಂಬಿಕೆಯಿಂದ ಅಲ್ಲ, ಅವ್ರ ಮೇಲೆ ನಂಬಿಕೆ ಬರ್ದೆ ಹೀಗೆ ಮಾಡಿದೆ ಅಷ್ಟೇ. ಯಾಕೆ ಮನಸ್ಸಲ್ಲಿ ತುಂಬಾ ಆಸೆ ಇಟ್ಕೊಂಡು ಏನೂ ಇಲ್ದಿರೋ ಹಾಗೆ ನಟಿಸ್ತೀರಾ? ಏಯ್, ದೂರನೇ ಇರು. ನೀನ್ ನೋಡಿದ್ರೇನೆ ಒಂಥರ ಆಗುತ್ತೆ ನನಗೆ. ಇನ್ ಹತ್ರ ಬಂದಂತೂ ಮೈಯೆಲ್ಲ ಉರಿದು ಹೋಗುತ್ತೆ. ಹೋಗ್. ಏನ್ರಿ ನೀವು, ನಾನು ಎಲ್ಲಾನು ದೂರ ಮಾಡ್ಕೋತೀನಿ ಅಂತ ನೀವೇ ಹೇಳ್ತೀರಾ, ಹತ್ರ ಬಂದ್ರೆ ಮತ್ತೆ ನೀವೇ ನನ್ನ ದೂರ ಕಳಿಸ್ತೀರಾ. ವೈದೇಹಿ ಹೇಳಿದ್ದು ನಿಜಾನೇ. ಅವಳ ಮೇಲೆ ತುಂಬಾ ರೇಗಾಡ್ತಾ ಇದ್ದಾನೆ ಇವನು. ಪ್ರಯೋಜನ ಇಲ್ಲ, ಬ್ರಹ್ಮಾಸ್ತ್ರನ ಉಪಯೋಗಿಸ್ಬೇಕು. ಅದಕ್ಕೆ ಹಾಗೆ ಅಲ್ಲಿ 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 ಬಂದ್ ಕೆಲ್ಸ ಆಗೋಯ್ತು. ಇನ್ನು ನಾನು ಅನ್ಕೊಂಡಿದ್ದು ಹಾಗೆ ಆಗುತ್ತೆ. ಬಂತು ನನ್ನಲ್ಲಿ ಎಂಥ ಖುಷಿ. ಹಲ್ಲಿ ಅಂದ್ರೆ ಇಷ್ಟೊಂದು ಭಯನಾ? ಹೋಯ್ತಾ? ಇನ್ನೂ ಅಲ್ಲೇ ಇದೆಯಾ? ನೋಡ್ತಾನೆ ಇದ್ದೀನಿ, ಹೋಯ್ತು ಅನ್ಸತ್ತೆ. ಅಮ್ಮಯ್ಯ, ಎಲ್ಲಿದೆ ಅದು? ಅಲ್ಲಿ ಒಳಗೆ ನಿನ್ನ ಸಿಹಿಯಾದ ಸಹವಾಸದಲ್ಲಿ, ನಿನ್ನ ದಿನಚರಿ ಪುಟದೊಳಗೆ ನಿನ ಹೂವರಳಿ ನಗುತ್ತಾ ಇರಲಿ. ಬಂತು ನನ್ನಲ್ಲಿ ಎಂಥ ಖುಷಿ. ಬೀಸಿ ಬಂದಂತೆ ತಂಗಾಳಿಯು ಮೌನವನ್ನೀಗ ಹಿಂಪಾಗಿಸಿ, ನನ್ನೆಲ್ಲ ತವಕ ನನ್ನೆಲ್ಲ ಕನಸು ಏನೆಲ್ಲ ಹೇಳೋದಿದೆ. ಆಗಾಗ ಇವ್ರ ಕೋಪನ ಕಡಿಮೆ ಮಾಡ್ಸಕ್ಕೆ ಹಲ್ಲಿನೇ ಉಪಯೋಗಿಸ್ಕೋಬೇಕು. ಖಂಡಿತ ಬರ್ತೀನಿ ಭಾರತಿ. ನಿನ್ ಸೊಸೆ ಸೀಮಂತಕ್ಕೆ ನಾನು ಬರ್ದೇ ಇರ್ತೀನಾ? ಅದೆಲ್ಲ ಸರಿ, ನಿಮ್ಮನೇಲಿ ಯಾವಾಗ ತೊಟ್ಲು ಕಟ್ಟಿಸ್ತೀಯಾ? ಯಾವಾಗ ಅಂದ್ರೆ ಏನು ಅಂತ ಹೇಳಿ ಭಾರತಿ. ಕೆಲವೊಂದನ್ನ ಯೋಚಿಸ್ಬೇಕು ಅಂದ್ರು, ಆಸೆ ಪಡ್ಬೇಕು ಅಂದ್ರು ಅದೃಷ್ಟ ಇರಬೇಕು. ನನ್ ದೊಡ್ಡ ಸೊಸೆ ವಿಷಯದಲ್ಲಿ ಸದ್ಯಕ್ಕೆ ಆ ಅವಕಾಶ ಇಲ್ಲ ಭಾರತಿ. ಇನ್ನು ಚಿಕ್ಕ ಸೊಸೆ ಯಾವಾಗ ಆ ಸಿಹಿ ಸುದ್ದಿ ಹೇಳ್ತಾಳೋ ಅಂತ ಕಾಯ್ತಾ ಇದ್ದೀನಿ. ಏನು ಯೋಚಿಸ್ಬೇಡ ಕೌಸಲ್ಯ, ನಿನಗೂ ಒಂದ್ ಮೊಮ್ಮಗು ಆಗತ್ತೆ. ನಿನ್ ಬಾಯಿ ಹರಕೆಯಿಂದ ಹಾಗೆ ನಡೆದ್ರೆ ಅದಕ್ಕಿಂತ ಇನ್ನೇನು ಆಸೆ ಪಡ್ತೀನಿ ಹೇಳು. ನಾನು ಇಡ್ತೀನಿ ಭಾರತಿ. ಸರಿ ಕೌಸಲ್ಯ. ನೀವ್ ಹೇಳಿದ್ ನಿಜಾನೇ ಅತ್ತೆ.
ಆಕ್ಚುಲಿ ನನ್ನಿಂದ ನಿಮಗ್ ಮೊಮ್ಮಕ್ಕಳು ಸಿಗೋ ಅವಕಾಶನೇ ಇಲ್ಲ. ಆದ್ರೆ ನೀವೊಂದ್ ವಿಷಯ ಮರ್ತು ಹೋಗ್ತಿದ್ದೀರಾ. ತಪ್ಪಾಗಿರೋದು ನನ್ನಿಂದ ಅಲ್ಲ. ನಿಮ್ ಮಗನ ಆರೋಗ್ಯ ಸರಿಗಿದ್ದಿದ್ರೆ ಒಂದ್ ಮಗು ಏನು, 1 ವರ್ಷಕ್ಕೆ 1 ಮಗು ಅನ್ಕೊಂಡ್ರು ಇಷ್ಟೊತ್ತಿಗೆ 4 ಮಕ್ಕಳು ಆಗ್ತಿದ್ವು. ನಾನೇ ನಿನ್ ಥರ ಯಾರನ್ನೂ ಬೆಟ್ ಮಾಡಿ ತೋರಿಸ್ತಿಲ್ಲ. ನಾನು ನನ್ನ ಹಣೆ ಬರಹದ ಬಗ್ಗೆ ಹೇಳ್ಕೊತಿದ್ದೆ. ಎಲ್ಲ ಒಂದೇ ಅರ್ಥ ಅಲ್ವಾ? ದೊಡ್ಡ ಸೊಸೆಗೆ ಮಗು ಆಗಲ್ಲ, ಎಲ್ರೂ ಅನ್ಕೊಳ್ಳೋ ಮಾತು ಅದೇ ಅಲ್ವಾ? ಸರಿ, ಅನ್ಕೊಂಡ್ರೆ ಅನ್ಕೊಳ್ಳಿ ಬಿಡಿ ಅತ್ತೆ. ನನಗ್ ಯಾವ ನಷ್ಟನೂ ಇಲ್ಲ, ಹಾಗೆ ನಿಮಗೂ ನಷ್ಟ ಇಲ್ಲ. ಯಾಕೆಂದ್ರೆ ನನಗ್ ಮಕ್ಕಳಾಗಿಲ್ಲ ಅಂದ್ರೆ ಏನು? ನಿಮ್ ಚಿಕ್ಕ ಸೊಸೆ ಇದಾಳಲ್ವಾ, ಆದಷ್ಟು ಬೇಗ ನಿಮ್ಮ ಆಸೆ ಪೂರೈಸ್ತಾಳ್ ಬಿಡಿ. ಏನಾಯ್ತು? ಬಂದ್ರಾಜಿ, ಬನ್ನಿ ಬನ್ನಿ. ನೀವಿಲ್ದೆ ಈ ಡಿಸ್ಕಷನ್ಗೆ ಬೆಲೆನೇ ಇರಲ್ಲ. ಎಲ್ಲಿಗೆ ನಿಲ್ಸಿದ್ವಿ ಅತ್ತೆ? ಆದಷ್ಟು ಬೇಗ ನಿಮ್ ಚಿಕ್ಕ ಸೊಸೆ ನಿಮ್ಮ ಆಸೆನ ಖಂಡಿತ ಪೂರೈಸ್ತಾಳ್ ಬಿಡಿ. ಅಲ್ ನೋಡಿ, ಹೇಳ್ತಿದ್ದಂಗೆ ಬಂದ್ಬಿಟ್ಲು. ಥಿಂಕ್ ಆಫ್ ಡೆವಿಲ್, ಡೆವಿಲ್ ಇಸ್ ಹಿಯರ್. ಆದ್ರೆ ವಾರಸ್ದಾರ ಹುಟ್ಟಿದ್ರೆ ಆಮೇಲೆ ಅವನ್ ಜೀವನದಲ್ಲಿ ನಡೆಯೋ ಪ್ರತಿ ಒಂದ್ ಕಾರ್ಯಕ್ರಮದಲ್ಲೂ ಕೊನೆಗೆ ಮದ್ವೆ ಆಗ್ಬೇಕಾದ್ರೂ ಕೂಡ ಅವ್ರೊಂಥರ ಮಾತಾಡ್ತಾರೆ, ಇವ್ರೊಂಥರ ಮಾತಾಡ್ತಾರಲ್ವಾ? ಇವಳಿಗೆ ಯಾವ ಟೆನ್ಷನ್ ಇಲ್ದ ಆರಾಮಾಗಿರ್ತಾಳೆ. ಆದ್ರೆ ಇವಳು ಹುಟ್ಟಿನ ಬಗ್ಗೆ ಯೋಚಿಸಿದ್ರೇನೆ ಯಾಕೋ ಒಂದು ಸರಿ ಇಲ್ಲ ಅಂತ ಅನ್ಸುತ್ತೆ. ಮತ್ತಾಗ ಅದ್ರ ಬಗ್ಗೆ ಏನ್ ಮಾಡ್ತೀರಾ? ಊರ್ಮಿಳಾ, ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನಿನ್ ಗೊತ್ತೇ ಆಗಲ್ವಾ? ಇವಾಗ ನಾನು ಏನಂತ ತಪ್ಪು ಹೇಳ್ದೆ ಅಜ್ಜಿ? ಅತ್ತೆನೇ ಕೇಳಿಬೇಕಾದ್ರೆ ಹೇಳಿ ಅತ್ತೆ, ನಾನ್ ಹೇಳಿದ್ರಲ್ಲಿ ತಪ್ಪೇನಾದ್ರೂ ಇದ್ಯಾ? ಆದ್ರೂ ಅತ್ತೆ ನೋವೇನು ಅಂತ ನಿಮ್ಗೆ ಅರ್ಥ ಆಗಲ್ಲ ಬಿಡಿ ಅಜ್ಜಿ. ನಿಮಗ್ ಸೊಸೆ ಆಗಿ ಮೊಮ್ಮಕ್ಕಳನ್ನ ಹೆತ್ಕೊಟ್ಟು ನಿಮ್ಮ ಆಸೆನೆಲ್ಲ ಪೂರೈಸಿದ್ರು. ಆದ್ರೆ ಪಾಪ ಇವ್ರಿಗ್ ಸೊಸೆ ಆಗಿ ನಾವಿಬ್ರು ಅವ್ರ ಆಸೆನ ಪೂರೈಸಕ್ಕಾಗ್ತಿಲ್ಲ ಅಜ್ಜಿ. ಅದಕ್ಕೆ ಪಾಪ ಅತ್ತೆಗ್ ಬೇಜಾರಾಗಲ್ವಾ? ಅಂದ್ರೆ ವೈದೇಹಿ ಅವ್ರ ಆಸೆನ ಪೂರೈಸ್ತಾಳೆ. ಆದ್ರೆ ಪಾಪ ಇವಳೊಬ್ಬ ಅನಾಥೆ ಆಗಿರೋದ್ರಿಂದ ವಾರಸ್ದಾರ ಹುಟ್ಟಿದ್ರು ಅದೊಂದು ಕಪ್ಪು ಚುಕ್ಕಿಯಾಗಿ ಉಳ್ದೋಗುತ್ತೆ. ವೈದೇಹಿ ಅವ್ರ ಆಸೆನ ಪೂರೈಸ್ತಾಳೆ. ಆದ್ರೆ ಪಾಪ ಇವಳೊಬ್ಬ ಅನಾಥೆ ಆಗಿರೋದ್ರಿಂದ ವಾರಸ್ದಾರ ಹುಟ್ಟಿದ್ರು ಅದೊಂದು ಕಪ್ಪು ಚುಕ್ಕಿಯಾಗಿ ಉಳ್ದೋಗುತ್ತೆ. ಊರ್ಮಿಳಾ, ನಿನ್ ನಡವಳಿಕೆ ಸ್ವಲ್ಪನೂ ಸರಿ ಇಲ್ಲ. ಆದ್ರೂ ಯಾಕೆ ಅವಳು ಹುಟ್ಟಿನ ಬಗ್ಗೆ ಪದೇ ಪದೇ ಮಾತಾಡಿ ನೋಯಿಸ್ತ್ಯಾ? ನೀನು ಹಾಗೆ ಮಾತಾಡೋದ್ರಿಂದ ನಡೆದಿರೋದು ಬದಲಾಗುತ್ತಾ? ವೈದೇಹಿ ಮನೆ ಸೊಸೆ ಅನಿಸ್ಕೊಳ್ಳದೆ ಇರ್ತಾಳ. ಮತ್ತಿನ್ನೇನು ನನಗೆ ವಾರ್ನಿಂಗ್ ಕೊಡ್ತಾಳ? ಇದೊಂದು ವಿಷಯ ಸಾಕು ಅವಳನ್ನ ಜೀವನ ಪೂರ್ತಿ ಚುಚ್ಚಿ ಚುಚ್ಚಿ ಸಾಯ್ಸಕ್ಕೆ. ನನ್ನ ಹೆತ್ತವ್ರು ಯಾರು ಅನ್ನೋದು ಗೊತ್ತಿಲ್ಲದೆ ಇರೋದು ನನ್ನ ತಪ್ಪ. ಅದು ನನ್ನ ಹೊಟ್ಟೆಲ್ ಹುಟ್ಟೋ ಮಗುಗೆ ಶಾಪನ. ಆದ್ರೂ
ಪ್ರೀತಿಯಿಂದ ಬೆಳೆಸಿರೋ ಅಪ್ಪ ಅಮ್ಮನ್ನ ಮಗಳ ತರನೇ ನೋಡ್ಕೊಳ್ಳೋ ಅತ್ತೆ ಮಾವನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಗಂಡನ್ ಕೊಟ್ಟು ಇಂಥ ಹೀಗೆ ನೋವು ಪಡೋ ಹಾಗೆ ಯಾಕೆ ಮಾಡಿದೆ ದೇವ್ರೆ? ಈ ಮಾತುಗಳನ್ನ ಕೇಳೋದಕ್ಕೋಸ್ಕರನಾ? ಯಾವಾಗ್ಲೂ ಯಾರನ್ನಾರು ನೋವು ಮಾಡೋದು ಅಭ್ಯಾಸ ಆಗೋಗಿದೆ. ವೈದೇಹಿ, ನೀನ್ ಅಳ್ಬೇಡಮ್ಮ. ಊರ್ಮಿಳ ಬಗ್ಗೆ ನಿನಗೆ ಗೊತ್ತಿದೆಯಲ್ವಾ? ಅತ್ತೆ ಮಾವ ಅಜ್ಜಿ ಗಂಡ ಯಾರನ್ನೂ ಬಿಡಲ್ಲ ಅವಳು. ಇನ್ನು ಓರ್ಗಿತ್ತಿನ ಸುಮ್ಮನೆ ಬಿಡ್ತಾಳ? ಅದಕ್ಕೆ ಅವಳು ಮಾತು ಮನಸ್ಸು ಹಚ್ಕೋಬೇಡ. ಆದ್ರೆ ಎಲ್ಲಾ ರೀತಿಯಿಂದ ಸರಿದ್ರೆ ಏನ್ ಲಾಭ? ಒಬ್ಬ ಮನುಷ್ಯನ್ ಮನಸ್ಸೇ ಸರಿಯಿಲ್ಲ ಅಂದ್ಮೇಲೆ ನೀನು ಬಂಗಾರ, ನಮಗಷ್ಟು ಸಾಕು. ಇನ್ ಮಿಕ್ಕಿದ್ದೆಲ್ಲ ನಮಗ್ ಬೇಡ. ಬಾರಮ್ಮ, ಬಾ ಬಾ. ಸರ್, ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಯಾರು ನೀವು? ಅಯ್ಯೋ, ನಾನು ನಿಮಗೆ ಗೊತ್ತಿಲ್ಲ, ನೀವು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ತಂದೆಯವರು ತುಂಬ ಜನಕ್ಕೆ ಸಹಾಯ ಮಾಡಿರೋದು ನನಗೆ ಗೊತ್ತು ಸರ್. ಆದರೆ ನೀವು ಅವ್ರಿಗಿಂತ ಗ್ರೇಟ್ ಸರ್. ಯಾಕಂದರೆ ಕೆಲ್ಸಕ್ಕೆ ಬಾರದೇ ಇರೋನ್ನ ಮನೆಯಲ್ಲೇ ಇಟ್ಕೊಂಡು ಊಟ ಹಾಕೋದು ಅಲ್ಲದೆ ಅವನು ಬಡ್ಡಿಗೆ ಅಂತ ತೊಗೊಂಡಿರೋ ದುಡ್ಡನ್ನು ಪಾಪ ನೀವೇ ತೀರಿಸ್ತಾ ಇದ್ದೀರಾ. ಅದಕ್ಕೆ ನಿಮ್ಮನ್ನ ಗ್ರೇಟು ಅಂದಿದ್ದು ಸರ್. ನೀವೇನು ಮಾತಾಡ್ತಾ ಇದ್ದೀರಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನನಗೆ ಗೊತ್ತಾಗಲಿಲ್ಲ. ಅದೇ ನಿಮ್ಮ ಮನೇಲಿರೋ ವೇಸ್ಟ್ ಬಾಡಿ ವಾಲಿ, ಆ ವಾಲಿ ಬಗ್ಗೆ ಸರ್. ವಾಲಿ ಬಡ್ಡಿಗೆ ತೊಗೊಂಡು 5 ಲಕ್ಷ ಸಾಲನ ನೀವೇ ತೀರಿಸಿದ್ದೀರಲ್ಲ ಸರ್. ಆಗಲೇ ಮರ್ತ್ಬಿಟ್ರಾ ಸರ್ ನೀವು? ನಾನು ಸಾಲ ತೀರಿಸಿದ್ನಾ? ಏನು ಹೇಳ್ತಾ ಇದ್ದೀರಾ ನೀವು? ಅರೆ ಏನು ಸರ್, ಚೆನ್ನಾಗಿ ಹೇಳ್ತೀರಾ ನೀವು. ಹಾಗಾದರೆ 1 ನಿಮಿಷ ಇರಿ ಸರ್. ಇಲ್ಲಿ ನೋಡಿ, ಈ ಚೆಕ್ ನಿಮ್ಮದೇ ಅಲ್ವಾ? ಈ ಚೆಕ್ ನಂದೇನೆ, ಆದರೆ ಈ ಚೆಕ್ ಮೇಲೆ ಸೈನ್ ಮಾಡಿರೋದು ಮಾತ್ರ ನಾನಲ್ಲ. ಹಾಗಾದರೆ ಆ ವೇಸ್ಟ್ ನನ್ನ ಮಗ ಮತ್ತೆ ನನಗೆ ಮೋಸ ಮಾಡೋದ್ನಾ? ಅವನು ನಿನ್ನಷ್ಟೇ ಅಲ್ಲ, ನನಗೂ ಮೋಸ ಮಾಡ್ತಾ ಇದ್ದಾನೆ. ನಿನಗೆ ದುಡ್ಡು ಕೊಡದೆ ಮೋಸ ಮಾಡ್ತಿದ್ರೆ ಚೆಕ್ ಮೇಲೆ ನನ್ನ ಸೈನ್ನ ಫೋರ್ಜರಿ ಮಾಡಿ ನನಗೆ ಮೋಸ ಮಾಡ್ತಾ ಇದ್ದಾನೆ. ವಾಲಿ, 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 ರೀ ವಾಲಿ. ಏನಾಯ್ತು ಮಗನೇ? ಎಲ್ಲಿ 420? ವಾಲಿ, ಏ ವಾಲಿ, ಯು ಚೀಟರ್, ನನಗೆ ಮೋಸ ಮಾಡ್ತೀಯೋ ನೀನು? ಏನೋ ಮಾಡಕ್ ಹೋಗಿ ಸಿಕ್ಕಾಕೊಂಡಿದ್ದಾನೆ ಅನ್ಸುತ್ತೆ. ನನಗೂ ಏನೂ ಹೇಳಿಲ್ವಲ್ಲ. ದೇವಾಂಶ್, ಏನಾಯ್ತು ಅಂತ ಹೇಳು ದೇವಾಂಶ್. ಬಿಡು ಅವನನ್ನ. ಏನಾಯ್ತಾ? ಅವನ್ನೇ ಕೇಳಪ್ಪ, ಏನ್ ಮಾಡಿದ್ದಾನೆ ಅಂತ. ನನ್ಗೇನು ಗೊತ್ತಿಲ್ಲ ದೊಡ್ಡಪ್ಪ, ನಾನು ಯಾವ ತಪ್ಪು ಮಾಡಿಲ್ಲ. ಮಾಡಿಲ್ವಾ? ಮಾಡಿಲ್ವಾ? ಏನಿದು? ಚೆಕ್ ಮೇಲೆ ಫೋರ್ಜರಿ ಮಾಡಿರೋದು ಇವನು ಗೊತ್ತಾಗೋಯ್ತು ಅನ್ಸುತ್ತೆ. ಈ ಚೆಕ್ ಇವನ ಹತ್ರ ಹೇಗೆ ಬಂತು? ಚೆಕ್ ಮೇಲೆ ನನ್ನ ಸೈನ್ಯ ಫೋರ್ಜರಿ ಮಾಡ್ತೀಯನೋ ನೀನು? ಎಷ್ಟೋ ಧೈರ್ಯ ನಿನಗೆ? ಏನು, ನಿನ್ ಸಿಗ್ನೇಚರ್ ಫೋರ್ಜರಿ ಮಾಡಿದಾನ? ಹೌದಪ್ಪ, ನೋಡಿ ಇಲ್ಲಿ. ಎಲ್ಲೋ ಬೆಟ್ಸಾಡಿ ಸಾಲ ಮಾಡಿಕೊಂಡು ಅದನ್ನ ತೀರ್ಸೋಕಾಗ್ದೆ ಇಲ್ಲಿ ನೋಡಿ, ನನ್ನ ಸೈನ್ನ ಫೋರ್ಜರಿ ಮಾಡಿ ಇವನು ಚೆಕ್ ಕೊಟ್ಟಿದ್ದಾನೆ. ರಾಸ್ಕಲ್,
ಇಂಥ ಕೀಳು ಮಟ್ಟಕ್ಕೆ ಇಳಿದ್ಬಿಟ್ಟಿಯಾ ನೀನು? ನಿನಗೇನ್ ಕಡಿಮೆ ಮಾಡಿದ್ವೋ ನಾವು? ಏನ್ ಕಡಿಮೆ ಮಾಡಿದ್ವಿ ಅಲ್ವೋ? ನಿನ್ನ ನನ್ನ ಮಗನ ಹಾಗೆ ನೋಡ್ಕೊಳ್ತಾ ಇದ್ನಲ್ಲ ನಾನು. ಆದ್ರೂ ಯಾಕಿಂತ ಕೆಲಸ ಮಾಡಿದ್ಯಾ? ಹಾ